ನಿಮ್ಮ ಸಿನಿಮಾಗೆ ರಾಕಿಂಗ್ ಸ್ಟಾರ್ ಯಶ್ ಅವರು ಕ್ಲಾಪ್ ಮಾಡ್ತಾರೆ. ಸಿನಿಮಾ ಚೆನ್ನಾಗಿದ್ರೆ ಯಾರ ಸಪೋರ್ಟು ಬೇಕಾಗಿಲ್ಲ, ನಮ್ಮ ಜನ ಕೈ ಹಿಡಿತಾರೆ. ರಾಧಿಕಾ ಪಂಡಿತ್ ಮ್ಯಾಮ್ ಮತ್ತು ಯಶ್ ಅವರು ಕೂತ್ಕೊಂಡು ಡೆಸರ್ಟ್ ತಿಂತಾ ಇದ್ದಾರೆ. ಸೊ ಅಟ್ಲೀಸ್ಟ್ ಒಂದು ಥ್ಯಾಂಕ್ಸ್ ಹೇಳೋಣ, ಅವತ್ತು ಬಂದು ಅಷ್ಟೊಂದೆಲ್ಲ ಸಪೋರ್ಟ್ ಮಾಡಿದ್ದೀರಾ ಅಂತ. ಹಂಗೆ ಹೋಗ್ತಾ ಇದ್ದೀನಿ ಖುಷಿಯಿಂದ. ಈಸ್ ಹ್ಯಾವಿಂಗ್ ಇಸ್ ಪ್ರೈವೇಟ್ ಟೈಮ್ ದೇರ್, ಡಿಸ್ಟರ್ಬ್ ಮಾಡಬೇಡಿ ಅನ್ನೋ ಥರ ಮಾತಾಡಿದ್ರು. ಪರ್ಸನಲ್ ಲೈಫಲ್ಲಿ ಆಗಿರ್ಬೋದು ಅಥವಾ ಪ್ರೊಫೆಷನಲ್ ಲೈಫಲ್ಲಿ ಆಗಿರ್ಬೋದು, ಯಾವತ್ತಾದ್ರೂ ಭರತ್ ಬೋಪಣ್ಣ ಅವರು ಮೋಸ ಹೋಗಿತ್ತುಂಟಾ ಅಂತ? ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇರಬೇಕಾದ್ರೆ ಅದರಲ್ಲಿ ನೀವು ಮಾಡಿರೋ ಕೆಲಸ ನಿಮ್ಮ ಹಕ್ಕು, ನೀವು ಕೇಳಿದ್ರೆ ಅದರಲ್ಲಿ ಏನು ತಪ್ಪಿದೆ? ಎಸ್, ಭರತ್ ಬೋಪಣ್ಣ ಅವ್ರಿಗೆ ಲವ್ ಆಗಿದೆಯಾ? ನೀವು ಯಾರನ್ನ ಮದುವೆ ಆಗಿ ಎಷ್ಟು ಖುಷಿಯಾಗಿರ್ತೀರಾ ಅನ್ನೋದು ತುಂಬ ಮುಖ್ಯ ಆಗುತ್ತೆ. ಬ್ರಹ್ಮಗಂಟು ನಂತರ ಸೀರಿಯಲ್ ಬಂದಿರುವಂತಹ ಪಾತ್ರಗಳು ನಿಮ್ಗೆ ಇಷ್ಟ ಆಗದೆ ಸಿನಿಮಾ ಮಾಡಬೇಕು ಅಂತ ಬಂದಿದ್ದಾನೆ. ಇವಾಗ ಜನ ಮರ್ತು ಬಿಟ್ಟಿದ್ದಾರೆ, ನಾನು ಒಂದು ಕಂಬ್ಯಾಕ್ ಕೊಡೋಣ ಸದ್ಯದಲ್ಲಿ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಸುಮನ್ ಟಿವಿ ಕನ್ನಡ. ನಾನು ಮಂಜುನಾಥ್ ಶ್ರೀನಿವಾಸ್. ಇವತ್ತಿನ ಸುಮನ್ ಟಿವಿ ಸ್ಪೆಷನಲ್ಲಿ ನಮ್ಮ ಜೊತೆ ಜಾಯ್ನ್ ಆಗ್ತಾ ಇದ್ದಾರೆ. ಇವರು ಕನ್ನಡ ಕಿರುತೆರೆಗೆ ಲಕ್ಕಿಯಾಗಿ ಎಂಟ್ರಿ ಕೊಟ್ಟು ಕನ್ನಡ, ತೆಲುಗು, ತಮಿಳು, ಮಲಯಾಳಂ ಸೇರಿದಂತೆ ಪರಭಾಷೆಗಳಲ್ಲೂ ಕೂಡ ಲಕ್ಕಿ ಹ್ಯಾಂಡ್ ಆಗಿ ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳಲ್ಲಿ ಮಿಂಚ್ತಾ ಇರುವಂತಹ ನಿಮ್ಮೆಲ್ಲರ ಪ್ರೀತಿಯ ಭರತ್ ಬೋಪಣ್ಣ ಅವರು ಇವತ್ತಿನ ನಮ್ಮ ಸುಮನ್ ಟಿವಿ ಸ್ಪೆಷಲ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸಾಕಷ್ಟು ವಿಚಾರಗಳಿದೆ. 10 ವರ್ಷಗಳ ಸುದೀರ್ಘ ಪಯಣ, 4 ವರ್ಷಗಳ ಕನ್ನಡ ಸಿನಿಮಾ ರಂಗದಿಂದ ಬ್ರೇಕ್, ಬ್ಯಾಕ್ ಟು ಬ್ಯಾಕ್ ಪರಭಾಷೆಗಳಲ್ಲಿ ಬ್ಯುಸಿ. ಸೊ ಅವರ ಸಿನಿಮಾ ಜರ್ನಿ, ಲೈಫ್ ಜರ್ನಿ, ಪರ್ಸನಲ್ ಲೈಫ್, ಸಾಕಷ್ಟು ವಿಚಾರಗಳಿದೆ, ಮಾತನಾಡಿಸ್ತಾ ಹೋಗೋಣ. ಭರತ್ ಅವರೇ, ಮೊದಲನೇದಾಗಿ ನಮಸ್ತೆ. ನಮಸ್ಕಾರ. ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ, ನೀವು ಹೇಗಿದ್ದೀರಾ? ಸೂಪರ್ ಆಗಿದ್ದೀರಾ. ದೊಡ್ಡ ಗ್ಯಾಪ್ ಆಯಿತು, ಆ್ಯಕ್ಚುಲಿ ನಿಯರ್ಲಿ 4 ಇಯರ್ಸ್. ಸೊ 4 ಇಯರ್ಸ್ ಆದಮೇಲೆ ಒಂದು ಚಾನಲಲ್ಲಿ ಕೂತ್ಕೊಂಡು ಮಾತಾಡ್ತಾ ಇದ್ದೀನಿ. ಥ್ಯಾಂಕ್ ಯು. ಫಸ್ಟ್ ನಾನು ನಿಮ್ಗೆ ಥ್ಯಾಂಕ್ಸ್ ಹೇಳಬೇಕು. ನಾನು ನಿಮಗೆ ಥ್ಯಾಂಕ್ಸ್ ಹೇಳಬೇಕು. ಏನಕ್ಕೆ ಅಂತಂದರೆ ಈ 4 ಇಯರ್ಸ್ ಸ್ಪ್ಯಾನಲ್ಲಿ ಯು ಆರ್ ದ ಫಸ್ಟ್ ಪರ್ಸನ್ ಟು ರೀಚ್ ಮೀ ಔಟ್ ಆ್ಯಂಡ್ ನನ್ನ ಲೈಫಲ್ಲಿ ಏನು ನಡೀತದೆ, ಏನು ಮಾಡ್ತಾ ಇದ್ದೀನಿ ಅಂತ ತಿಳ್ಕೊಳ್ಳೋ ಒಂದು ಕುತೂಹಲ ತೋರಿಸಿದ್ದೀರಾ. ಸೊ ಥ್ಯಾಂಕ್ ಯು. ನಮ್ಮ ಕೆಲಸನೇ ಅದಲ್ವಾ. ಥ್ಯಾಂಕ್ ಯು. ಆ್ಯಂಡ್ ನಾನು ಕೇಳಿದ ತಕ್ಷಣವೇ ನೀವು ಒಪ್ಕೊಂಡಿದ್ದಕ್ಕೆ ಆ್ಯಂಡ್ ಇಂಟರ್ವ್ಯೂ ಕೊಡ್ತಾ ಇರೋದಕ್ಕೆ, ನಿಮ್ಮ ಫ್ಯಾನ್ಸ್ಗೆ ನಿಮ್ಮ ಮಾತುಗಳನ್ನು ತಿಳಿಸ್ಕೊಡ್ತಾ ಇರೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಎಸ್, 10 ವರ್ಷಗಳಾಯಿತು ಮೊದಲನೇ ಬಾರಿಗೆ ನಮ್ಮ ಸುಮನ್ ಟಿವಿ ಕಡೆಯಿಂದ ಆ್ಯಂಡ್ ನಿಮ್ಮ ಅಭಿಮಾನಿಗಳ ಕಡೆಯಿಂದ ಆ್ಯಂಡ್ ಕರ್ನಾಟಕ ಜನತೆ ಕಡೆಯಿಂದ ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಸರ್. ಸ್ಮಾಲ್ ಸ್ಕ್ರೀನ್ ಆಗಿರ್ಬೋದು, ಬಿಗ್ ಸ್ಕ್ರೀನ್ ಆಗಿರ್ಬೋದು, ಒಬ್ಬ ನಟನಾಗಿ 10 ವರ್ಷಗಳನ್ನು ಕಂಪ್ಲೀಟ್ ಮಾಡಿದ್ರ ಅಂತಂದರೆ ಅದು ನಾಟ್ ಈಸಿ ಅಂತಾರೆ. ಯಾಕಂತಂದರೆ ಎಷ್ಟೋ ಪರಿಶ್ರಮ, ಎಷ್ಟೋ ಸ್ಯಾಕ್ರಿಫೈಸಸ್ ಆಗಿರುತ್ತೆ. ನಿಮ್ಮ ಟೈಮು, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗಾಗಿರ್ಬೋದು, ಫ್ರೆಂಡ್ ಸರ್ಕಲ್ ಎಲ್ಲೂ ಕೂಡ ಕೊಡೋಕ್ಕಾಗಿರಲ್ಲ. ಅಂಥ ಒಂದು ದೊಡ್ಡ ಕಾಲಘಟ್ಟವನ್ನು ಮೀರಿ ನೀವು 10 ವರ್ಷಗಳನ್ನು ಕಂಪ್ಲೀಟ್ ಮಾಡಿದ್ರ, ಒಳ್ಳೆಯದಾಗಲಿ. ಆ್ಯಂಡ್ ಈ 10 ವರ್ಷಗಳ ಒಂದು ಮೆಲಕನ್ನು ನೆನಪು ಮಾಡ್ಕೊಳ್ಳೋದಾದರೆ, ನನಗೆ ಆ್ಯಕ್ಚುಲಿ ನೀವು ಬಂದಮೇಲೆ ರಿಯಲೈಸ್ ಆಗಿದ್ವು ಈ ಆಗಸ್ಟಿಗೆ 10 ವರ್ಷ ಕಂಪ್ಲೀಟ್ ಆಗಿದೆ ಅಂತ. ಟೈಮ್ ತುಂಬ ಫಾಸ್ಟಾಗಿ ಹೋಗ್ತಾ ಇದೆ, ನಿಲ್ತಾ ಇಲ್ಲ. ಜಾಸ್ತಿ ಏಜ್ ಆಯಿತು ಅಂತನಾ? ಹಂಗೆ ಕಾಣಿಸ್ತಾ ಇದ್ದೀರಾ? ಅಲ್ಲ, ನನಗೆ ಅದರಲ್ಲಿ 10 ವರ್ಷ ಆದರೂ ಆಗ ಹಿಂಗಿದ್ರು, ಈಗಲೂ ಹಂಗೆ ಇದ್ರೆ, ಇನ್ನೂ ಕಡಿಮೆ ಆಗ್ತಿದೆ ನಿಮಗೆ. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ಸ್ ಫಾರ್ ದ ಕಾಂಪ್ಲಿಮೆಂಟ್. ಬಟ್ ಹೇಳ್ದಂಗೆ ತಿರುಗಿ ನೋಡಿದ್ರೆ 10 ವರ್ಷ ಹೆಂಗೆ ಹೋಯ್ತು ಅಂತಲೇ ಗೊತ್ತಾಗ್ತಿಲ್ಲ. ಇಟ್ ವಾಸ್ ವೆರಿ ಫಾಸ್ಟ್. ಆ್ಯಂಡ್ ಇನ್ನೂ ಐ ಸ್ಟಿಲ್ ಫೀಲ್ ಐ ಹ್ಯಾವ್ ನಾಟ್ ಡನ್ ಎನಿಥಿಂಗ್ ಅಂತ. ಇನ್ನೂ ಹೊಸಬ, ಇನ್ನೂ ಮಾಡೋಂಥ ಕೆಲಸ ಸಾಕಷ್ಟಿದೆ ಅಂತ ಅನ್ನಿಸ್ತಾ ಇದೆ. ಅಂದರೆ 10 ವರ್ಷಗಳಲ್ಲಿ ನೀವು ಒಂದಷ್ಟು ಸಿನಿಮಾ ಜರ್ನಿಯನ್ನು ನೋಡಿದಿರ. ಕನ್ನಡ ಸೇರಿದಂತೆ ತೆಲುಗು, ತಮಿಳು, ಮಲಯಾಳಂ ಭಾಷೆಗಳಲ್ಲೂ ಕೂಡ ಮಾಡಿದಿರ. ಸೊ ಆದರೂ ಕೂಡ ನಾನು ಇನ್ನೂ ಹೊಸಬ ಅನ್ನೋವಂಥ ಪದ ಯಾಕೆ ಬರ್ತಿದೆ ಅಂತ? ಐ ಥಿಂಕ್ ನಾನು ಎಕ್ಸ್ಪೆಕ್ಟ್ ಮಾಡಿದಷ್ಟು ನನ್ನ ತಲೆಯಲ್ಲಿ ಜಾಸ್ತಿನೇ ಇದೆ ಮೇ ಬಿ. ಸೊ ಐ ಸ್ಟಿಲ್ ಫೀಲ್ ದಟ್ ಐ ಹ್ಯಾವ್ ನಾಟ್ ಡನ್ ಇನಫ್ ಅಂತ. ಸೊ ಮಾಡೋಂಥ ಕೆಲಸ ಇನ್ನೂ ತುಂಬಾ ಇದೆ. ಐ ಥಿಂಕ್ ಜರ್ನಿ ಇವಾಗ ಸ್ಟಾರ್ಟ್ ಆಗಿದೆ ಅಂತ ನನಗೆ ಅನ್ನಿಸ್ತಾ ಇದೆ. ಈಗ ಲಕ್ಕಿಯಾಗಿ ಬ್ರಹ್ಮಗಂಟು ಸೀರಿಯಲ್ ಮೂಲಕ ಎಂಟ್ರಿ ಕೊಡ್ತೀರಾ. ಅದಾದ ನಂತರ ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳನ್ನು ಮಾಡ್ತೀರಾ, ಪ್ಯಾನ್ ಇಂಡಿಯಾ ಸಿನಿಮಾವನ್ನು ಕೂಡ ಮಾಡ್ತೀರಾ. ಸೊ ಸ್ಮಾಲ್ ಸ್ಕ್ರೀನಲ್ಲಿ ಎಂಟ್ರಿ ಕೊಟ್ಟು ಬಿಗ್ ಸ್ಕ್ರೀನಲ್ಲಿ ಸಿನಿಮಾ ಮಾಡಿದ ಮೇಲೆ ಸೊ ನಿಮ್ಮ ಆಸೆ ಆಕಾಂಕ್ಷೆಗಳು ಯಾವ ಮಟ್ಟಕ್ಕೆ ಬೆಳೀತಾ ಹೋಯಿತು ಅಂತ? ನಾನು ಆ್ಯಕ್ಚುಲಿ ಇಲ್ಲಿ ಬೆಂಗಳೂರಿಗೆ ಬಂದಿದ್ದೆ ಒಂದು IT ಕಂಪನಿಯಲ್ಲಿ ಕೆಲಸ ಮಾಡಬೇಕು ಅಂತ. ಟು ಬಿ ಆನೆಸ್ಟ್, ಆ್ಯಕ್ಟ್ರ್ ಆಗೋ ಕನಸು ಯಾವತ್ತೂ ಇರಲಿಲ್ಲ. ಬಟ್ ನನ್ನ IT ಕಂಪ್ನಿಲಿ ಕೆಲಸ ಮಾಡ್ತಿದ್ದಂಥ ನನ್ನ ಮ್ಯಾನೇಜರ್ಸ್ಗಳು, ನನ್ನ ಸೀನಿಯರ್ ಮ್ಯಾನೇಜರ್ಸು, ಅವರಿಂದಾಗಿ ನಾನು ಇಲ್ಲಿದ್ದೀನಿ. ಅವರೇ ನನ್ನ ಬಲವಂತ ಮಾಡಿ, ಇಲ್ಲ ನಿಮ್ಮಲ್ಲಿ ಏನೋ ಒಂದು ಸ್ಪಾರ್ಕ್ ಇದೆ, ಯು ಶುಡ್ ಗೋ ಟು ಫಿಲ್ಮ್ ಇಂಡಸ್ಟ್ರಿ ಅಂತ ನನ್ನ ಪುಷ್ ಮಾಡಿ ಅವರೇ ಕಳಿಸಿದ್ದು. ಅವರು ಏನು ಹೇಳಿದ್ರು ಗೊತ್ತಾ,
ನೀವು ಹೋಗಿ ಒಂದು 5 ವರ್ಷ ಕೆಲಸ ಮಾಡ್ಕೊಂಡು ಬನ್ನಿ. ಇನ್ ಕೇಸ್ ನಿಮ್ಗೆ ಏನು ವರ್ಕೌಟ್ ಆಗಿಲ್ಲ ಅಂತಂದರೆ ಮತ್ತೆ ಬನ್ನಿ, ನಿಮಗೆ ಜಾಬ್ ರೆಡಿ ಆಗಿರುತ್ತೆ, ಏನು ತೊಂದರೆ ಇಲ್ಲ ಅಂತ ಅಷ್ಟು ಸಪೋರ್ಟ್ ಮಾಡಿದ್ದಾರೆ. ಜನರಲಿ ಯಾರು ಅಷ್ಟು ಸಪೋರ್ಟ್ ಮಾಡೋದು ಸ್ವಲ್ಪ ಕಡಿಮೆ IT ಇಂಡಸ್ಟ್ರಿಯಲ್ಲಿ. ಸೊ ನಿಮ್ಮ ಕೈಯಿಂದ ತುಂಬ ಕೆಲಸ ತೊಗೋತಾರೆ. ಸೊ ನನಗೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಆ್ಯಕ್ಚುಲಿ. ಸೊ ಯಾ ಹೆಂಗನ್ನಿಸ್ತು ಕನ್ನಡ ಸ್ಮಾಲ್ ಸ್ಕ್ರೀನಿಂದ ಬಿಗ್ ಸ್ಕ್ರೀನಿಂದ ಪರಭಾಷೆಗಳು, ಇನ್ನು ಸ್ವಲ್ಪ ದಿನಕ್ಕೆ ಪ್ಯಾನ್ ಇಂಡಿಯಾ? ಈಗಾಗಲೇ ವಿಜಯಾನಂದ ಸಿನಿಮಾದ ಮೂಲಕ ಪ್ಯಾನ್ ಇಂಡಿಯಾ ಹೀರೋ ಆಗಿದ್ರ, ಬಟ್ ನಿಮ್ಮದೇ ಆದಂತಹ ಒಂದು ಗುರುತನ್ನ ಪಡ್ಕೋಬೇಕು ಅಂತಂದಾಗ ಇನ್ನು ಸ್ವಲ್ಪ ದಿನದಲ್ಲೇ ಬರುತ್ತೆ. ಪ್ಯಾನ್ ಇಂಡಿಯಾ ಬಗ್ಗೆ ಮಾತಾಡಬೇಕು ಅಂತಂದರೆ ಪ್ಯಾನ್ ಇಂಡಿಯಾ ಸಿನಿಮಾ ನಾವು ಮಾಡೋಕ್ಕಾಗಲ್ಲ. ಅದು ಸಿನಿಮಾ ಅದರ ಪಾಡಿಗೆ ಅದು ಆಗಬೇಕು. ಆ್ಯಂಡ್ ಎಸ್, ಜರ್ನಿ ತುಂಬ ಸ್ಮಾಲ್ ಸ್ಕ್ರೀನಿಂದ ಸ್ಟಾರ್ಟ್ ಆಗಿತ್ತು. ಅದಾದ ನಂತರ ಎಸ್ ಇಟ್ ವಾಸ್ ಅಂದರೆ ಜರ್ನಿ ಅಷ್ಟು ಈಸಿ ಇರಲಿಲ್ಲ, ಒನ್ ಸ್ಟೆಪ್ ಎಟ್ ಅ ಟೈಮ್. ಇದಕ್ಕೂ ಮುಂಚೆ ನಾನು ಸೀರಿಯಲ್ ಮಾಡೋಕ್ಕಿಂತ ಮುಂಚೆ ನಾನು ಫಸ್ಟು ಮಾಡಲಿಂಗ್ ಮಾಡ್ತಾಯಿದ್ದೆ. ಅದಾದ ನಂತರ ಅಂದರೆ ಫುಲ್ ಟೈಮ್ ಮಾಡ್ತಾ ಇರಲಿಲ್ಲ, ಪ್ಯಾಷನ್ನಾಗಿ ಶುರು ಮಾಡಿದ್ದು. ಜೊತೆಗೆ IT ಕಂಪ್ನಿಯಲ್ಲಿ ಕೆಲಸ ಮಾಡ್ತಾಯಿದ್ದೆ. ಸೊ ಅದಾದ ನಂತರ ಇಂಡಸ್ಟ್ರಿಗೆ ಬಂದೆ. ಇಲ್ಲಿ ಬಂದಾದಮೇಲೆ ನನಗೆ ರಿಯಲೈಸ್ ಆಗಿದ್ದು ದಿಸ್ ಈಸ್ ವೇರ್ ಐ ಬಿಲಾಂಗ್ ಅಂತ. ಸೊ ಯಾ. ಅಂದರೆ ಈಗ ನಿಮ್ಮ ವಯಸ್ಸೆಷ್ಟು? 33 ಅಷ್ಟೇ. 33 ಅಷ್ಟೇ. 10 ವರ್ಷಗಳಾಯ್ತು. ಬರ್ತಾ ಕಡಿಮೆ ಆಗ್ತದೆ, 33 ವರ್ಷ ಅಂತೆ. ಎಷ್ಟು ಈಸಿಯಾಗಿ ಹೇಳ್ತಾರೆ, ಇಟ್ಸ್ ಜಸ್ಟ್ 2 ಡಿಜಿಟ್ ನಂಬರ್. ಬಟ್ ಏನು ತಿಂತೀರಾ ನೀವು? ವಯಸ್ಸು ನಿಮ್ಮನ್ನು ತಿಂತಿದ್ದೀರಾ, ನೀವು ವಯಸ್ಸನ್ನು ತಿಂತಿದ್ದೀರಾ ಒಂದು ಗೊತ್ತಾಗ್ತಿಲ್ಲ. ಸರ್ ನೀವು 33 ಒಳ್ಳೆ 50 ಆದಂಗೆ ಹೇಳ್ತಾ ಇದ್ದೀರಾ ನೀವು. ಅಲ್ಲ 50 ಅಂತಲ್ಲ, ನಾನು ಹೇಳ್ತಿರೋವಂಥದ್ದು ಏನಂತಂದ್ರೆ, ಈಗ ಒಬ್ಬ ಹೀರೋಗೆ ಔಟ್ಲುಕ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಬಿಕಾಸ್ ಯಾಕೆ ಅಂತಂದರೆ ಅದಿಲ್ಲ ಅಂತಂದರೆ ಈಗಾಗಲೇ ಎಷ್ಟೋ ಜನ ಕೇಳ್ತಾ ಇರ್ತಾರೆ ಹೀರೋ ಮೆಟೀರಿಯಲ್ ಅಲ್ಲ ಗುರು ಅಂತ ಹೇಳ್ಬಿಟ್ಟು. ಬಟ್ ಅದನ್ನು ಮೇಂಟೈನ್ ಮಾಡೋದೇ ಒಂದು ದೊಡ್ಡ ಟಾಸ್ಕ್ ಆಗಿರುತ್ತೆ. ಸೊ ಹಾಗಾಗಿ ನಾನು ಕೇಳಿದೆ, ನಾನು ನಿಮಗೆ ಎಷ್ಟು ಏಜು ಅಂತ ಹೇಳ್ಬಿಟ್ಟು. ನಾನು ನಿಮ್ಗೆ ಏಜ್ ತಿಳ್ಕೊಬೇಕು ಅಥವಾ ನಿಮ್ಗೆ ಮ್ಯಾಚಸ್ ನೋಡಬೇಕು ಅಂತಲ್ಲ. ಸೊ ಏಜ್ ಇಸ್ ಜಸ್ಟ್ ಅ ನಂಬರ್ ಸರ್. ಮೈಂಡ್ ಯಾವತ್ತೂ ಪಾಸಿಟಿವ್ ಆಗಿ ಇಟ್ಕೋಬೇಕು. ಆ್ಯಂಡ್ ಅಫ್ಕೋರ್ಸ್ ಒಳ್ಳೆ ಊಟ, ಎಕ್ಸಸೈಸಸ್, ತರಕಾರಿ ಹಣ್ಣುಗಳು ಜಾಸ್ತಿ ತೊಗೋಬೇಕು. ಆ್ಯಂಡ್ ಮೇಯ್ನ್ ಅದಕ್ಕಿಂತ ಜಾಸ್ತಿ ಸ್ಟ್ರೆಸ್ ಇಲ್ದಂಗೆ, ಗಿಲ್ಟ್ ಇಲ್ದಂಗೆ ನಿಮ್ಮ ಮೈಂಡ್ ಪಾಸಿಟಿವ್ ಆಗಿ ಇರಬೇಕು. ಐ ಥಿಂಕ್ ಅದು ರಿಫ್ಲೆಕ್ಟ್ ಆಗುತ್ತೆ ಅಂತ ಅನ್ಸುತ್ತೆ, ಹೇಳೋದಕ್ಕೆ ಇಷ್ಟಪಡ್ತೀನಿ. ಎಸ್, ಈಗ ಕನ್ನಡದಿಂದ ಮತ್ತೆ ಬೇರೆ ಭಾಷೆಗಳಿಗೆ ಹೋದ್ರಿ. ಐ ಥಿಂಕ್ ತಮಿಳ್ ಲ್ಯಾಂಗ್ವೇಜಸ್ ಅನ್ಸುತ್ತೆ ಫಸ್ಟ್ ನೀವು ಹೋಗಿದ್ದು ಪರಭಾಷೆಗೆ. ಸೊ ಹೆಂಗಿತ್ತು ತಮಿಳಿನ ಒಂದು ಅನುಭವ, ತಮಿಳು ಸಿನಿಮಾ ರಂಗದ ಒಂದು ಎಕ್ಸ್ಪೀರಿಯನ್ಸ್ ಬಗ್ಗೆ ಹೇಳೋದಾದ್ರೆ ಹೆಂಗೆ ಆಪರ್ಚುನಿಟಿ ಬಂತು, ಹೆಂಗೆ ಬಂತು ಅಂತ? AL ವಿಜಯ್ ಸರ್, ಮದ್ರಾಸಿಪಟ್ನಂ ಅಂತ ದೊಡ್ಡ ಹಿಟ್ ಸಿನಿಮಾ ಮಾಡಿದಂಥ ಡೈರೆಕ್ಟರ್. ಅವರು ಆ್ಯಕ್ಚುಲಿ ನನ್ನ ಫಸ್ಟ್ ಅಪ್ರೋಚ್ ಮಾಡಿದ್ದು 2018 ಸೊ ನನ್ನ ಹೀರೋ ಆಗಿ ಲಾಂಚ್ ಮಾಡೋದಕ್ಕೆ ಪ್ಲ್ಯಾನ್ ಮಾಡಿದರು. ಬಿಕಾಸ್ ಅವ್ರು ಗೊತ್ತಿರಲಿಲ್ಲ ನಾನು ಆ್ಯಕ್ಟ್ರ್ ಅಂತ. ಸೋಷಿಯಲ್ ಮೀಡ್ಯಾದಲ್ಲಿ ಎಲ್ಲೋ ನನ್ನ ಫೋಟೋ ನೋಡಿ ಯಾರ್ದೋ ಕಾಂಟ್ಯಾಕ್ಟ್ ತೊಗೊಂಡು ನನ್ನ ಅಪ್ರೋಚ್ ಮಾಡಿ ಸ್ಕ್ರೀನ್ ಟೆಸ್ಟ್ಗಿಂತ ಕರೆದ್ರು. ಸೊ ಎವ್ರಿಥಿಂಗ್ ವಾಸ್ ಸೆಟ್. ಬಟ್ ಕೆಲವೊಂದು ಕಾರಣಗಳಿಂದ ನಾನು ಹೋಗೋದಕ್ಕಾಗಲಿಲ್ಲ. ಆ ಸಿನಿಮಾ ತುಂಬ ದೊಡ್ಡ ಸಂಸ್ಥೆ, ತುಂಬ ದೊಡ್ಡ ಬ್ಯಾನರ್, ತುಂಬ ದೊಡ್ಡ ತಾರಾಬಳಗ ಇದ್ದಂಥ ಒಂದು ಸಿನಿಮಾ. ಬಟ್ ಅದು ಕಾರಣಾಂತರದಿಂದ ಕೆಲವೊಂದು ಸಿಚುವೇಷನಿಂದ ನಾನು ಮಾಡಿರೋ ಕೆಲವೊಂದು ಸಿಚುವೇಷನ್ಗಳನ್ನ ನನಗೆ ಹ್ಯಾಂಡಲ್ ಮಾಡೋಕ್ಕೆ ಬರ್ತಾ ಇರಲಿಲ್ಲ. ಐ ವಾಸ್ ವೆರಿ ನ್ಯೂ ಟು ದ ಇಂಡಸ್ಟ್ರಿ. ಸೊ ಹಾಗಾಗಿ ಆ ಅವಕಾಶನ ನಾನು ಕಳ್ಕೊಂಡೆ. ಸೊ ಅದಾದ ನಂತರ ಅವರು 5 ವರ್ಷ ಆದ್ರೂ ನನ್ನ ನೆನಪಲ್ಲಿ ಇಟ್ಕೊಂಡು 5 ವರ್ಷ ಆದಮೇಲೆ ಒಂದು ಫೈನ್ ಡೇ ನಾನು ಕಾಲ್ ಮಾಡಿ ನೆಗೆಟಿವ್ ಶೇಡ್ ಮಾಡ್ತೀರಾ ಅಂತ ಕೇಳಿದ್ರು. ಸರ್ ಶ್ಯೂರ್, ಅವ್ರು ಮತ್ತೆ ನನ್ನ ಅಪ್ರೋಚ್ ಮಾಡಿದ್ದೇ ಒಂದು ದೊಡ್ಡ ವಿಷಯ. ಸೊ ಅಫ್ಕೋರ್ಸ್ ನಾನು ಮಾಡ್ತೀನಿ. ಸೊ ಓಕೆ, ಕತೆ ಕೇಳು ಅಂತ ಹೇಳಿಬಿಟ್ಟು ಅವರ ಅಸೋಸಿಯೇಟ್ ಡೈರೆಕ್ಟರ್ ಫೋನ್ ಮಾಡಿ ಕತೆ ಎಲ್ಲ ಹೇಳಿದ್ರು. ಆ್ಯಂಡ್ ತುಂಬ ದೊಡ್ಡ, ಅಗೇನ್ ಸೇಮ್ ಬ್ಯಾನರ್, ಲೈಕಾ ಪ್ರೊಡಕ್ಷನ್ ಅವರು ಪ್ರೊಡ್ಯೂಸ್ ಮಾಡಿರೋದು. ಪುನ್ಯನ್ ಸೆಲ್ವನ್, ಆಮೇಲೆ ರೋಬೋಟು ಅಂತ ದೊಡ್ಡ ಸಿನಿಮಾ ಮಾಡಿದಂಥ ಒಂದು ಸಂಸ್ಥೆ. ಆ್ಯಂಡ್ ಅರುಣ್ ವಿಜಯ್ ಅವರು ಹೀರೋ ಆಗಿ ಆ್ಯಕ್ಟ್ ಮಾಡಿದರು. ಆ್ಯಂಡ್ ಏಮಿ ಜಾಕ್ಸನ್ ಅವರು ಹೀರೋಯಿನ್ ಆಗಿ ಮಾಡಿದರು. ಸೊ ಅಲ್ಲಿ ಮೇನ್ ವಿಲನ್ ಆಗಿ ಮಾಡಿದ್ದೆ. ಆ್ಯಂಡ್ ಇಟ್ ವಾಸ್ ವೆರಿ ಚಾಲೆಂಜಿಂಗ್. ಇಟ್ ವಾಸ್ ನಾಟ್ ಈಸಿ ಬಿಕಾಸ್ ಆ್ಯಕ್ಷನ್ ಜಾನರ್ ಆಗಿರೋದ್ರಿಂದ ಅರುಣ್ ವಿಜಯ್ ಅವರ ಮೇನ್ USP ಬಂದು ಆ್ಯಕ್ಷನ್. ಸೊ ಅವ್ರಿಗೆ ಮ್ಯಾಚ್ ಆಗಬೇಕು ಅಂತಂದರೆ ನಾನು ತುಂಬ ಫಿಸಿಕಲಿ ನಾನು ತುಂಬ ಟ್ರೈನಪ್ ಆಗಬೇಕಿತ್ತು. ಸೊ ಐ ವೆಂಟ್ ಟು ಚೆನ್ನೈ, ಹೈದರಾಬಾದ್, ಬೆಂಗಳೂರಲ್ಲಿ ನಮ್ಮ ಸ್ಯಾಂಡ್ಲ್ವುಡ್ ಸ್ಟಂಟ್ ಅಕಾಡೆಮಿ ಇದೆ, ಗೋಪಿ ಮಾಸ್ಟರ್ ಅವರು ಒಂದಿಷ್ಟು ದಿನ ಟ್ರೈನ್ ಮಾಡಿದ್ರು. ಆಮೇಲೆ ಚೆನ್ನೈಯಲ್ಲಿ, ಆಮೇಲೆ ಅಭಿನವ್ ಪಾರ್ಕರ್ ಅಂತ ಇದೆ ಹೈದರಾಬಾದಲ್ಲಿ, ಅಲ್ಲೊಂದಿಷ್ಟು ದಿನ ಟ್ರೈನಿಂಗ್ ಮಾಡಿ ಸೆಟ್ಟಿಗೆ ಹೋದೆ. ಐ ವಾಸ್ ಆಲ್ ಪ್ರಿಪೇರ್ಡ್. ಸಿಲ್ವಾ ಮಾಸ್ಟರ್ ಆ್ಯಕ್ಷನ್ ಡೈರೆಕ್ಟರ್ ಅವರು ನೋಡಿ ಏನಂದರು ಅಂತಂದರೆ, ನಾನೇನೋ ಜಸ್ಟ್ ಅಂದರೆ
ಅವ್ರಿಗೆ ಮ್ಯಾಚ್ ಮಾಡೋದಕ್ಕೆ ಸ್ವಲ್ಪ ರೆಡಿಯಾಗಿ ಬಾ ಅಂತ ಹೇಳಿದ್ರೆ ನೀನು ಬ್ಯಾಕ್ ಫ್ಲಿಪ್ ಅದು ಇದು ಎಲ್ಲ ಕಲ್ತ್ಕೊಂಡು ಬಂದಿದೆಯಲ್ಲ ಅಂತ ಹೇಳಿದ್ರು. ಸೊ ಅದನ್ನೇ ಅವರು ಎಲ್ಲ ಇಂಟರ್ವ್ಯೂಸಲ್ಲೂ ಮೀಡಿಯಾದಲ್ಲೂ ಹೇಳಿದ್ರು. ಸೊ ಐ ಥಿಂಕ್ ಐ ವಾಸ್ ವೆರಿ ಹ್ಯಾಪಿ ವಿತ್ ದಟ್. ಅಂದರೆ ಒಂದು ಅವಕಾಶ ಸಿಕ್ಕಿದ್ರೆ ಅದನ್ನ ಯಾವ ರೀತಿ ಯುಟಿಲೈಸ್ ಮಾಡ್ಕೋಬಹುದು ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂತ ಅನಿಸುತ್ತೆ ನನಗೆ. ಬಿಕಾಸ್ ಯಾಕೆಂತಂದರೆ ಅಲ್ಲಿ ಹೋಗಿ ನಾನು ಅವ್ರ ಹತ್ರ ಕೇಳಿ ನಾವು ಕಲ್ತ್ಕೊಳ್ಳೋದಕ್ಕಿಂತ ನಮ್ಗೇನೇನು ಗೊತ್ತಿರುತ್ತೋ ಆ ಒಂದು ಪಾತ್ರಕ್ಕೆ ಏನೆಲ್ಲ ಕಲ್ತ್ಕೊಂಡ್ರೆ ಚೆನ್ನಾಗಿರುತ್ತೋ ಅದನ್ನೆಲ್ಲ ಕಲ್ತ್ಕೊಂಡು ಹೋದರೆ ಅಲ್ಲಿ ಒಂದಷ್ಟು ಮಾತುಗಳನ್ನು ಅನಿಸ್ಕೊಳ್ಳೋದಾಗಿರ್ಬೋದು ಅಥವಾ ನನ್ನ ಪ್ರತಿಭೆಯನ್ನು ತೋರಿಸೋದಾಗಿರ್ಬೋದು ಸೂಕ್ತವಾದಂತಹ ವೇದಿಕೆ ಅಂತ ಅನಿಸ್ತಾ ಅಂತ. ಇಲ್ಲ ಸರ್, ತುಂಬ ಹಸುವಿದೆ. ಒಳ್ಳೆ ಕೆಲಸ ಮಾಡಬೇಕು, ರೈಟ್ ರೆಕಗ್ನಿಷನ್ ಸಿಗಬೇಕು, ಒಳ್ಳೆ ಜನರ ಜೊತೆ, ಒಳ್ಳೆ ಟೆಕ್ನಿಷಿಯನ್ಸ್ ಜೊತೆ, ಒಳ್ಳೆ ಡೈರೆಕ್ಟರ್ ಜೊತೆ ಕೆಲಸ ಮಾಡಬೇಕು ಅಂತ ತುಂಬ ಹಸುವಿದೆ. ಆ್ಯಂಡ್ ಅದು ಸಿಕ್ಕಿರೋ ಅಪರ್ಚುನಿಟಿ, ಇದು ನನ್ನ ಕೊನೆಯ ಅಪರ್ಚುನಿಟಿ ಅಂತ ಅಂದ್ಕೊಂಡು ನಾನು ಐ ಜಸ್ಟ್ ಗಿವ್ ಮೈ 100%. ಸೊ ಅದು ನನಗೆ ಯಾವ ರೀತಿ ಬೆನಿಫಿಟ್ ಆಯಿತು ಅಂತಂದರೆ, ಈ ಸಿನಿಮಾ ರಿಲೀಸ್ ಆದಮೇಲೆ ಆ ಕೆಲಸ ನೋಡಿ ನನಗೆ ಮಲಯಾಳಂ ಇಂಡಸ್ಟ್ರಿಯಿಂದ ಕಾಲ್ ಬಂದಿತ್ತು. ಸೊ ಒನ್ ವರ್ಕ್ ಈಸ್ ಲೀಡಿಂಗ್ ಟು ಅನದರ್ ಒನ್. ಯೂಶ್ವಲಿ ಏನಂತಂದರೆ ಒಂದು ಸಿನಿಮಾ ರಂಗದಲ್ಲಿ, ಈಗ ಕನ್ನಡ ಸಿನಿಮಾ ರಂಗದಲ್ಲಿ ಅಂತ ಅನ್ಕೋಣ, ಕನ್ನಡದಲ್ಲಿ ಯಾವುದಾದ್ರೂ ಒಂದು ಸಿನಿಮಾ ಹಿಟ್ ಆಯಿತು ಅಂತಂದರೆ ಅದೇ ಸಿನಿಮಾ ರಂಗದಲ್ಲೇ ಬ್ಯಾಕ್ ಟು ಬ್ಯಾಕ್ ಅವಕಾಶಗಳು ಬರೋದು ನೋಡ್ತೀವಿ. ಬಟ್ ನಿಮ್ಮದು ಒಂಥರ ಲಕ್ಕಿ ಅಂತಲೇ ಹೇಳ್ಬೋದು. ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳಲ್ಲ, ಬ್ಯಾಕ್ ಟು ಬ್ಯಾಕ್ ಸಿನಿಮಾ ರಂಗಗಳು. ಈಗ ಕನ್ನಡದಲ್ಲಿ ಎಂಟ್ರಿ ಕೊಡ್ತೀರಾ, ಅದಾದ ನಂತರ ಸೋಷಿಯಲ್ ಮೀಡಿಯಾದಿಂದ ಒಂದು ಫೋಟೋ ತಗೊಂಡು ಅದಾದ ನಂತರ ತಮಿಳಿಗೆ ಅವ್ರಿಗೆ ಕರೀತಾರೆ, ತಮಿಳಲ್ಲಿ ಮಾಡಿರುವಂಥ ಸಿನಿಮಾ ನೋಡಿ ಮಲಯಾಳಂ ಕರೀತಾರೆ, ಮತ್ತೆ ಅಗೇನ್ ತೆಲುಗಲ್ಲೂ ಕೂಡ ಮಾಡ್ತೀರಾ. ಸೊ ತೆಲುಗುನಲ್ಲಿ ಇನ್ನೂ ಮಾಡಲಿಲ್ಲ, ಕತೆ ಫೈನಲೈಸ್ ಆಗಿದೆ, ಪ್ರೀ ಪ್ರೊಡಕ್ಷನಲ್ಲಿದೆ, ಸದ್ಯದಲ್ಲಿ ಅದನ್ನು ಅನೌನ್ಸ್ ಮಾಡ್ತೀನಿ. ಹಂಗಾದ್ರೆ ಬ್ರ್ಯಾಂಡ್ ಎಂಟ್ರಿ ಕೊಡೋದಕ್ಕೆ ರೆಡಿ ಆಗ್ತಿದ್ದೀರಾ ಅಂತ ಆಯಿತು. ಎಸ್, ಸಾಯಿ ಪಲ್ಲವಿರೊಟ್ಟಿಗೆ ಆ್ಯಕ್ಟ್ ಮಾಡಬೇಕು ಅನ್ನುವಂಥದ್ದು, ಹಾಗೇನೆ ಆ್ಯಕ್ಟ್ ಮಾಡ್ತೀರಾ ಅನ್ನುವಂಥದ್ದು ಕೂಡ ಕನ್ಫರ್ಮೇಷನ್ ಆಗಿತ್ತು 2018 ನಾನು ಹೇಳಿದ್ನಲ್ಲ. AL ವಿಜಯ್ ಸರ್ 2008 ದಿಯಾ ಅಂತ ಒಂದು ಸಿನಿಮಾ ಬಂದಿತ್ತು, ನಮ್ಮ ಕನ್ನಡ ದಿಯಾ ಅಲ್ಲ, ತಮಿಳಲ್ಲಿ. ಸೊ ಅದಕ್ಕೆ ಎಲ್ಲ ಮಾತುಕತೆ ಆಗಿ ಎಲ್ಲ ಫಿಕ್ಸ್ ಆಗಿತ್ತು. ಬಟ್ ನಾ ಹೇಳ್ದಂಗೆ ಕೆಲವೊಂದು ಕಾರಣದಿಂದ ಹೋಗೋಕ್ಕಾಗಲಿಲ್ಲ. ಅದಾದ ನಂತರ ಆ ಸಿನಿಮಾನ ನಾಗಶೌರಿ ಅವರು ಮಾಡಿದ್ರು. ಸೊ ಅದಾದ ನಂತರ 5 ವರ್ಷ ಆದಮೇಲೆ ಅವರು ನನಗೆ ಈ ಒಂದು ಅಪರ್ಚುನಿಟಿ ಕೊಟ್ಟರು. ಎಸ್, ನಿಮ್ಗೇನಾದರೂ ಗಿಲ್ಟ್ ಫೀಲ್ ಆಗ್ತಿತ್ತಾ ಅಂತ? ಬಿಕಾಸ್ ಯಾಕೆಂತಂದರೆ ಆ ಒಂದು ಸಿನಿಮಾಗೆ ಫುಲ್ ಫ್ಲೆಡ್ಜ್ ಆಗಿ ಹೀರೋ ಆಗಿ ಲಾಂಚ್ ಮಾಡ್ತಿದ್ದಾರೆ ಅಂತಂದಾಗ ಆ ಒಂದು ಚಾನ್ಸ್ನ ಯುಟಿಲೈಸ್ ಮಾಡ್ಕೊಂಡಿಲ್ಲ ಅನ್ನುವಂಥದ್ದು. ಅದರೊಟ್ಟಿಗೆ ಸಾಯಿ ಪಲ್ಲವಿ ಆಗಿರ್ಬೋದು, ತುಂಬ ದೊಡ್ಡ ಕಲಾವಿದರಾಗಿರ್ಬೋದು, ಟೆಕ್ನಿಷಿಯನ್ಸ್ ಆಗಿರ್ಬೋದು, ಕೆಲಸ ಮಾಡ್ತಿದ್ದಾರೆ ಅಂತಂದಾಗ ಆ ಅವಕಾಶವನ್ನು ಎಲ್ಲರೂ ಯುಟಿಲೈಸ್ ಮಾಡ್ಕೊಳ್ಳೋದಕ್ಕೆ ನೋಡ್ತಾರೆ. ಬಟ್ ನಿಮಗೆ ಕಾರಣಾಂತರಗಳಿಂದ ಅದಾಗಲಿಲ್ಲ. ಸೊ ಆ ಸಿನಿಮಾ ಎಲ್ಲ ಸೆಟ್ಟೇರಿ ಸಕ್ಸಸ್ ಆಗಿ ರಿಲೀಸ್ ಆದಮೇಲೆ ಸೊ ಈ ಚಾನ್ಸ್ನ ನಾನು ಮಿಸ್ ಮಾಡಿಕೊಂಡೆ ಅನ್ನುವಂಥ ಗಿಲ್ಟ್ ಆಗಿರ್ಬೋದು, ಎಲ್ಲೋ ಒಂದು ಕಡೆ ನನಗೆ ಆ ಒಂದು ಚಾನ್ಸ್ ಮಿಸ್ ಆಯ್ತಲ್ಲ ಅನ್ನುವಂಥ ಕೊರು ಕಾಡ್ತಿತ್ತಾ ಅಂತ? ಇಲ್ಲ, ಗಿಲ್ಟ್ ಖಂಡಿತ ಇದೆ. ಬಿಕಾಸ್ ಅಗೇನ್ ತುಂಬ ಒನ್ ಆಫ್ ಮೈ ಫೇವ್ರೆಟ್ ಆ್ಯಕ್ಟರ್ಸ್ ಅವರು. ಈಸ್ ಬ್ರಿಲಿಯಂಟ್ ಪರ್ಫಾರ್ಮರ್. ಸೊ ಅವ್ರ ಜೊತೆ ಆ್ಯಕ್ಟ್ ಮಾಡೋಂಥ ಅವಕಾಶ ಸಿಕ್ಕಿದ್ದು. ಆಮೇಲೆ ತುಂಬ ಒಳ್ಳೆ ದೊಡ್ಡ ಸಂಸ್ಥೆ ಅದು, ಆಮೇಲೆ ಒಳ್ಳೆ ಸಕ್ಸಸ್ಫುಲ್ ಡೈರೆಕ್ಟ್ರು ಕೂಡ. ಸೊ ಆ ಅಪರ್ಚುನಿಟಿ ಮಿಸ್ ಆಗಿದ್ದು ಖಂಡಿತ ಬೇಜಾರಿದೆ. ಬಟ್ ಎವ್ರಿಥಿಂಗ್ ಹ್ಯಾಪನ್ಸ್ ಫಾರ್ ಅ ರೀಸನ್. ಅದಕ್ಕೆ ಅದರದ್ದೇ ಆದಂಥ ಕಾರಣ ಇರುತ್ತೆ. ಮೇ ಬಿ ಡೆಸ್ಟಿನಿ ಹ್ಯಾಡ್ ಸಮ್ ಅದರ್ ಪ್ಲ್ಯಾನ್, ಐ ಗೆಸ್. ಸೊ ಹಾಗಾಗಿ ತೊಂದರೆ ಇಲ್ಲ, ಎಲ್ಲದಕ್ಕೂ ಒಂದು ಕಾರಣ ಇರುತ್ತೆ ಅಂತ ಸ್ಟ್ರಾಂಗ್ ಆಗಿ ನಾನು ನಂಬಿದ್ದೀನಿ. ಎಸ್, ಕನ್ನಡದಲ್ಲಿ 3.5 ವರ್ಷ, ಹತ್ತತ್ರ 4 ವರ್ಷ ಅಂತ ಅನ್ಕೋಣ. ಯಾಕೆ ಬ್ರೇಕ್ ಆಯಿತು ಅಂತ? ಲಾಸ್ಟ್ ಸಿನಿಮಾ ಬಂದಿದ್ದು ವಿಜಯಾನಂದ್ 2022ನಲ್ಲಿ. ಅದಾದ ನಂತರ ನನ್ನ ಜರ್ನಿ ತಮಿಳಲ್ಲಿ ಸ್ಟಾರ್ಟ್ ಆಯಿತು. ಅಲ್ಲಿ ಒಂದಿಷ್ಟು ತೊಂದರೆಗಳಾಯಿತು ಆ್ಯಕ್ಚುಲಿ. ಸೆಟ್ ಕೆಲವೊಂದು ನಮ್ಮ ತುಂಬ ದೊಡ್ಡ ಸೆಟ್ ಹಾಕಿದ್ವಿ. ಲಂಡನ್ ಜೈಲ್ ಸೆಟಪ್ಪು ನಾವು ಚೆನ್ನೈಯಲ್ಲಿ ಹಾಕಿದ್ವಿ. ಸೊ ಅದು ಸೆಟ್ಟೆಲ್ಲ ಡ್ಯಾಮೇಜ್ ಆಗಿ ಒಂದಿಷ್ಟು ಲಾಸಸ್ ಆಯಿತು. ಅದನ್ನು ಮತ್ತೆ ರೀಸೆಟಪ್ ಮಾಡೋದಕ್ಕೆ ಒಂದಿಷ್ಟು ಟೈಮ್ ಹಿಡಿತು. ಸೊ ಹಾಗಾಗಿ ನಿಯರ್ಲಿ 1 ವರ್ಷ ಅಲ್ಲೇ ಹೋಯಿತು. ಅದಾದ ನಂತರ ಜಾನ್ವರಿ 2024ಅಲ್ಲಿ ಈ ಸಿನಿಮಾ ಆಚೆ ಬಂತು. ಅದಾದ ನಂತರ ಮತ್ತೆ ಒಂದು 2-3 ಮಂತ್ಸ್ ಗ್ಯಾಪ್ ಆಯಿತು. ಅದಾದ ನಂತರ ಮಲಯಾಳಮಿಂದ ಕಾಲ್ ಬಂತು. ಸೊ ಆ ಸಿನಿಮಾ ಪ್ರಾಸೆಸ್ ಒಂದು 6-7 ಮಂತ್ಸ್ ಆಯಿತು. ಸೊ ಹಂಗೆ ಹೋಗ್ತಾ ಟೈಮ್ 3.5-4 ವರ್ಷ ಗ್ಯಾಪ್ ಆಗೋಯ್ತು. ಸೊ ನನ್ನ ಮನಸ್ಸೆಲ್ಲ ಇದ್ದಿದ್ದು ಕನ್ನಡ ಇಂಡಸ್ಟ್ರಿಲಿ ಏನೋ ಇಲ್ಲಿ ಗುರುತಿಸ್ಕೋಬೇಕಲ್ಲ ಅನ್ನೋದೇ ನನ್ನ ಮೈಂಡಲ್ಲಿ ಓಡ್ತಾ ಇದ್ದಿದ್ದು. ಬಿಕಾಸ್ ನಾವು ಎಲ್ಲೇ ಹೋದ್ರೂ ನಮಗೆ ಅಲ್ಲಿ ಕರೆಕ್ಟಾಗಿ ಅವರ ಭಾಷೆ ಬರೋಲ್ಲ, ಭಾಷೆ ಕಲ್ತ್ಕೋಬೇಕು, ಅವರ ನೇಟಿವಿಟಿ ನಮಗೆ ಕರೆಕ್ಟಾಗಿ ಅಂದರೆ ತಿಳ್ಕೋಬೇಕು. ತುಂಬ ಅಂದರೆ ಇಲ್ಲಿ ಏನು ಕೆಲಸ ಮಾಡ್ತೀವಿ ಅದಕ್ಕಿಂತ ಹೆಚ್ಚು ಎಫರ್ಟ್ ಅಲ್ಲಿ ಹಾಕಬೇಕು, ಅಷ್ಟು ವಿಷಯಗಳನ್ನ ತಿಳ್ಕೋಬೇಕು. ಬಟ್ ಇಲ್ಲಿ ನಮಗೆ ಎಲ್ಲ ಗೊತ್ತು, ನಮ್ಮ ಭಾಷೆ, ನಮ್ಮ ಜನ,
ಇಲ್ಲಿ ಏನೋ ಒಂದು ಮಾಡಬೇಕಲ್ಲ ಅನ್ನೋಂಥ ಥಾಟ್ ನನಗೆ ನನ್ನ ತಲೆಯಲ್ಲಿ ಓಡ್ತಾ ಇತ್ತು. ಬಟ್ ಎಲ್ಲದಕ್ಕೂ ಒಂದು ಟೈಮ್ ಬರಬೇಕಲ್ಲ, ಸೊ ಆ ಟೈಮ್ ಇವಾಗ ಬಂದಿದೆ ಅಂತ ನಾನು ಅನ್ಕೋತೀನಿ. ಎಸ್, ಪರಭಾಷೆಗಳಲ್ಲಿ ಆ್ಯಕ್ಟ್ ಮಾಡ್ತಿದ್ದಾಗ ನನ್ನ ಭಾಷೆಯಲ್ಲಿ ನಾನು ಮಾಡ್ತಿಲ್ವಲ್ಲ ಅನ್ನುವಂಥ ಒಂದು ಗಿಲ್ಟ್ ಆಗಿರ್ಬೋದು, ಅಥವಾ ಅವಕಾಶಗಳು ಬಂದಿತ್ತಾ, ಅಥವಾ ನಿಮಗೆ ಸೂಟೇಬಲ್ ಆಗುವಂತಹ ಒಂದು ಚಾನ್ಸ್ ಸಿಕ್ಕಿಲ್ವಾ ಅಂತ ಕನ್ನಡದಲ್ಲಿ ಆ್ಯಕ್ಟ್ ಮಾಡೋದಕ್ಕೆ? ನಾನು ಯಾರನ್ನು ಬ್ಲೇಮ್ ಮಾಡೋದಕ್ಕೆ ನಾನು ಇಷ್ಟಪಡಲ್ಲ, ಅದು ನನ್ನ ದುರದೃಷ್ಟ ಅನಿಸುತ್ತೆ. ಈಗ ನಾನು ಮಾಡಿರೋ ತಮಿಳ್ ಸಿನಿಮಾ ಆಗಿರ್ಬೋದು, ಮಲಯಾಳಂ ಆಗಿರ್ಬೋದು, ಅದು ಚಿಕ್ಕ ಚಿಕ್ಕ ಪಾತ್ರ ಅಲ್ಲ, ತುಂಬ ದೊಡ್ಡ ಲೀಡ್ ಕ್ಯಾರೆಕ್ಟರ್ಸೇ ಆ್ಯಂಡ್ ತುಂಬ ದೊಡ್ಡ ಪ್ರೊಡಕ್ಷನ್ ಹೌಸು. ಸೊ ಹಿಂಗೆ ಮಾಡ್ತಾ ಇದ್ರೂ ಅಲ್ಲಿರುವಂಥ ಫೇಮಸ್ ಡೈರೆಕ್ಟರ್ಸ್ ಅವರೆಲ್ಲ ಒಂದಿಷ್ಟು ಸಿನಿಮಾ ಮಾಡಿ ಬಂದವರು. ಸೊ ಅವರು ಇಲ್ಲಿ ನೋಡಿ ರೆಕಗ್ನೈಸ್ ಮಾಡಿ ಕರೀತಾ ಇದ್ದಾರೆ. ಬಟ್ ಇಲ್ಲಿ ಯಾಕೆ ಕರೀತಾ ಇಲ್ಲ, ಏನಕ್ಕೆ ರೀಚ್ ಆಗ್ತಾ ಇಲ್ಲ? ಇನ್ನೂ ನೀವು ನನ್ನ ಕೇಳಿದ್ರೆ ಇಲ್ಲಿರುವಂಥ ಮೇನ್ ಸ್ಟ್ರೀಮ್ ಫಿಲ್ಮ್ ಮೇಕರ್ಸ್ಗೆ ಇನ್ನೂ ಭರತ್ ಬೋಪಣ್ಣ ಅಂದರೆ ಯಾರು ಅಂತಲೇ ಗೊತ್ತಿಲ್ಲ ಎಷ್ಟೋ ಜನರಿಗೆ.